हरि ओम कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलि। चित्तं मद्गुणदोषचिन्तनविदो नूनं मनां मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तो। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्यखिल पुरुषार्थ साधनीभूते अद्य धर्मराज युधिष्ठिर तस्य आध्यात्मिक पात्र चिंतनारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। श्री ओ नमः। हरिः ओम हरिः ओम हरिः ओम। ಪ್ರವಚನ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಕೇಳ್ಕೊಳ್ತೇನೆ. ಕಾರ್ಯದ ವ್ಯಸ್ತತೆಯಿಂದಾಗಿ ನಿನ್ನೆ ದಿವಸ ನಾನು ಪ್ರವಚನ ಮಾಡಲಿಕ್ಕಾಗಲಿಲ್ಲ. ದಿನದ
ನಮ್ಮ ವಿದ್ಯಾಪೀಠದ ಪಾಠ ಪ್ರವಚನ ನಡೀತಾನೆ ಇರ್ತದೆ. ಯೂಟ್ಯೂಬ್ನಲ್ಲಿ ಪ್ರತಿ ದಿವಸದ 1 ತಾಸಿನ ಈ ಕಾರ್ಯಕ್ರಮ ಮಾಡದೇ ಇದ್ದರೆ ಏಕೋ ನಿದ್ದೆ ಬರೋದಿಲ್ಲ, ಏನೋ ಶೂನ್ಯ ಅಂತ ಅನ್ನಿಸ್ತದೆ. ಯಾಕೆ? ನನ್ನ ಆಧ್ಯಾತ್ಮಿಕ ಬಂಧುಗಳ ಜೊತೆಯಲ್ಲಿ ನಾನು ಸಂಪರ್ಕ ಮಾಡತಕ್ಕಂಥ ಇದೊಂದೇ ಒಂದು ಸಾಧನ. ಸುಮಾರು 7 ವರ್ಷಗಳಿಂದ ಈ ಕಾರ್ಯಕ್ರಮ, 6.5 ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಮಧ್ಯದಲ್ಲಿ ಒಂದು ದಿವಸ ಬಿಡಲಾರದೆ ಮಾಡಿದ ರೆಕಾರ್ಡ್ ಕೂಡ ಇದೆ. ಯಾಕೋ ಈ 1 ವರ್ಷದಿಂದ ಸ್ವಲ್ಪ ದೇಹಾಲಸ್ಯವೋ ಅಥವಾ ಏನೋ ಕಾರ್ಯದ ಭಾರವೋ ಒಮ್ಮೊಮ್ಮೆ ಮಧ್ಯದಲ್ಲಿ ವಿಘ್ನ ಬರ್ತಾ ಇದೆ. ಆದರೂ ಕೂಡ ಈ ಪ್ರವಚನವನ್ನು ಕೇಳಿ ಸಂತೋಷಪಟ್ಟು ಲೈಕ್ ಕೊಟ್ಟು ನನ್ನ ಭೇಟಿಯಾದಾಗ ನನಗೆ ಇಲ್ಲ ನಮಗೆ ಸಂತೋಷವಾಗಿದೆ ಅಂತ ಹೇಳಿದಾಗ ನಮಗೂ ಸಂತೋಷವಾಗ್ತದೆ. ಮುಖ್ಯ ಉದ್ದೇಶ ಭಗವಂತನ ಸಂತೃಪ್ತಿಗೋಸ್ಕರ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಆದರೂ ಕೂಡ ನಮ್ಮ ಮಕ್ಕಳನ್ನು ಹೊಗಳಿದರೆ ನಮಗೆ ಹೇಗೆ ಸಂತೋಷವಾಗಬೇಕು, ಹಾಗೆ ನಮ್ಮ ಪ್ರವಚನದಿಂದ ಹೊಗಳೋದು ಬೇಡ. ಮನಸ್ಸಿಗೆ ತೃಪ್ತಿಯಾಗಿದೆ, ಧರ್ಮದಲ್ಲಿ ನಮ್ಮ ಪ್ರವೃತ್ತಿ ಉಂಟಾಗಿದೆ ಅಂತೇಳಿ ಒಂದು ಶಬ್ದ ಹೇಳಿದ್ರು ಕೂಡ ಸಾಕು, ನಮಗೆ ಈ ಕಾರ್ಯಕ್ರಮ ಮಾಡಿದ ಧನ್ಯತೆ ಅಂತ ಅನ್ನಿಸ್ತದೆ. ಇನ್ನು ನಾನು ತೆಗೆದುಕೊಳ್ಳುವ ವಿಷಯ ಸ್ವಲ್ಪ ಕಠಿಣ ವಿಷಯ. ಅದರಿಂದಾಗಿ ಸರ್ವಸಾಮಾನ್ಯವಾಗಿ ನಾನು ಯುಗಾದಿ ಬಗ್ಗೆ, ಗ್ರಹಣದ ಬಗ್ಗೆ ಹೇಳಿದಾಗ, ಭವಿಷ್ಯದ ಬಗ್ಗೆ ಹೇಳಿದಾಗ ಎಷ್ಟೋ ಸಾವಿರ ಜನ ಕೇಳ್ತೀರಿ. ತತ್ವಜ್ಞಾನದ ವಿಷಯ ಬಂದಾಗ ಬಹಳ ಕಡಿಮೆ ಜನ ಕೇಳ್ತೀರಿ. ಇರಲಿ, ಹೇಳುವುದು ನಮ್ಮ ಕರ್ತವ್ಯ, ಭಗವಂತನ ಪ್ರೀತಿಗೋಸ್ಕರ. ಕೇಳಿ ಆನಂದ ನೀವು ಪಟ್ಟರೆ ನಮಗೂ ಕೂಡ ಆನಂದವಾಗ್ತದೆ. ವಿಷಯಕ್ಕೆ ಬರೋಣ. ಧರ್ಮರಾಜ ನಿಜವಾಗಿಯೂ ಕೆಟ್ಟವನೇ? ಏಕೆ ಧರ್ಮರಾಜನಿಂದಾಗಿ ಅರಗಿನ ಮನೆಗೆ ಬರಬೇಕಾಯಿತು? ಧರ್ಮರಾಜನಿಂದಾಗಿ ಏಕಚಕ್ರ ನಗರದಲ್ಲಿ ಭಿಕ್ಷೆ ಬೇಡಬೇಕಾಯಿತು? ಧರ್ಮರಾಜನಿಂದಾಗಿ ದ್ರೌಪದಿಗೆ 5 ಜನ ಗಂಡಂದ್ರು ಆಗಬೇಕಾಯಿತು? ಧರ್ಮರಾಜನಿಂದಾಗಿ ಜೂಜಾಟ ಆಡಬೇಕಾಯಿತು? ವನವಾಸಕ್ಕೆ ಹೋಗಬೇಕಾಯಿತು? ಅಜ್ಞಾತವಾಸಕ್ಕೆ ಹೋಗಬೇಕಾಗಿತ್ತು? ಇಷ್ಟೆಲ್ಲ ಪಾಂಡವರ ಜೀವನದ ಸಮಸ್ಯೆಗಳಿಗೆ, ಸಂಕಟಗಳಿಗೆ ಧರ್ಮರಾಜನೇ ಕಾರಣ ಅಂತಕೊಂಡು ಅನ್ನಿಸ್ತದೆ ಮೇಲೆ ನೋಡಲಿಕ್ಕೆ. ಆದರೆ ಭಗವಂತ ಸಂಸಾರದ ರಂಗಮಂಚದ ಮೇಲೆ ಆಯಾ ದೇವತೆಗಳನ್ನು ಕಳಿಸಿಕೊಡ್ತಾನೆ. ಪ್ರತಿಯೊಬ್ಬ ದೇವತೆಗಳು ತಮ್ಮ ರೋಲ್ ಬಹಳ ಚೆನ್ನಾಗಿ ಮಾಡ್ತಾರೆ. ಯಮಧರ್ಮರಾಜನ ಸಾಮಾನ್ಯ ವ್ಯಕ್ತಿ ಅಲ್ಲ. ಇಂತಹ ವ್ಯಕ್ತಿಯು ಹೆಜ್ಜೆಗೂ ತಪ್ಪು ಮಾಡ್ತಾನೆ. 1-2-3 ತಪ್ಪಾಗಿರ್ಬೋದು. ಆದರೆ ಧರ್ಮರಾಜನ ಜೀವನ ಅತ್ಯಂತ ಆದರ್ಶಮಯವಾದ ಜೀವನ. ಹಾಗೆ ಪೂರ್ತಿ ಧರ್ಮರಾಜನ ಬಗ್ಗೆನೇ ಮಾಡಬೇಕು ಅಂತಿಕೊಂಡಂತ ನಮ್ಮ ಸಂದರ್ಭ ಇದ್ದರೆ ಅದಕ್ಕೆ ಬಹಳ ವೇಳೆ ಹೇಳ್ತೇವೆ. ಯಮಧರ್ಮನ ಅವತಾರ
ಜಗತ್ತಿಗೆ ಧರ್ಮ ಏನು ಅಂತ ತಿನ್ನುಕೊಂಡಂದು ಕಲಿಸುವ ಜವಾಬ್ದಾರಿ ಉಳ್ಳ ವ್ಯಕ್ತಿ. ಮಹಾಭಾರತದಲ್ಲಿ ಧರ್ಮದ ಅನೇಕ ಪರಿಭಾಷೆಗಳು ಬಂದಿವೆ. ಆದರೆ ಮನುಸ್ಮೃತಿ ಧರ್ಮದ 10 ಗುಣಗಳುಳ್ಳವನು ಧಾರ್ಮಿಕ ಅಂತ ಅನಿಸ್ಕೊಳ್ತಾನೆ ಅಂತ ಹೇಳುವುದಕ್ಕೋಸ್ಕರ ಧೃತಿ, ಕ್ಷಮಾ, ದಮಃ, ಅಸ್ತೇಯಂ, ಶೌಚಂ, ಇಂದ್ರಿಯ ನಿಗ್ರಹ, ಧೀಹಿ, ವಿದ್ಯಾ, ಸತ್ಯಂ, ಅಕ್ರೋಧ, ದಶಕಂ, ಧರ್ಮಲಕ್ಷಣಂ ಅಂತೇಳಿ 10 ಗುಣಗಳನ್ನು ಎಣಸಿದೆ. ಈ ರೀತಿಯಾಗಿರ್ತಕ್ಕಂಥವನು ಧಾರ್ಮಿಕ ಅಂತೇಳಿ ಅನಿಸ್ಕೊಳ್ತಾನೆ ಅನ್ನುವ ವಿಚಾರ ಮೊನ್ನಿನ ಪ್ರವಚನದಲ್ಲಿ ನೀವು ಕೇಳಿದ್ದೀರಿ. ಇವತ್ತು ಧೃತಿ ಅಂತನ್ನುವ ಗುಣದ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡೋಣ. ಧೃತಿ ಅಂತ ತಿಳ್ಕೊಂಡಂತಂದರೆ ಧೈರ್ಯ, ಧೃತಿ ಅಂತ ತಿಳ್ಕೊಂಡಂತಂದರೆ ಧಾರಣ, ಹಿಡಿದ ಕೆಲಸವನ್ನು ಸರಿಯಾಗಿ ಪರಿಪೂರ್ಣ ಮಾಡುವುದಕ್ಕೆ ಧೃತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಮಧ್ಯದಲ್ಲಿ ಬರುವ ನನ್ನತ್ತು ಆಕಳಿಕೆಗೆ ನಿಮಗೆ ಪೀಡೆ ಆಗ್ತಿರಬಹುದು. ವಯೋಧರ್ಮಾನುಸಾರವಾಗಿ ಸ್ವಲ್ಪ ಶ್ರಮವಾದಾಗ ನನಗಾಗೋದು ಕ್ರಮ. ಆದರೆ ದಿನದ ಕರ್ತವ್ಯ ಬಿಡಬಾರದು ಅಂತಿಕೊಂಡಂತ ಒಂದು ಕರ್ತವ್ಯ ಪ್ರಜ್ಞೆ ಇರಲಿ. ಧೃತಿ ಅಂತಿಕೊಂಡಂತಂದರೆ ಧೈರ್ಯ, ಧಾರಣ. ಒಂದು ನಿರ್ಧಾರ, ಜೀವನದ ಉದ್ದೇಶಕ್ಕೆ ಒಂದು ನಿರ್ಧಾರವನ್ನು ಇಟ್ಟುಕೊಂಡು ಅದನ್ನು ಕೊನೆಯವರೆಗೂ ಪೂರೈಸುವ ಒಂದು ಹಠಾಂತನ್ನೇ, ಪೂರೈಸುವ ಒಂದು ತಾಕತ್ತು, ಸಾಮರ್ಥ್ಯ ಅಂತ ತಿಳ್ಕೊಂಡಂತನ್ನೇ ಇದಕ್ಕೆ ಧೃತಿ ಅಂತ ತಿಳ್ಕೊಂಡಂತ ಹೇಳಿ ಕರೀತಾರೆ. ಧೃತಿ ಭೀಮನ ಬಗ್ಗೆ ಹೇಳುವಾಗ ಧೃತಿ ಸ್ಥಿತಿ ಅಂತ ತಿಳ್ಕೊಂಡಂತೇಳಿ ಅಲ್ಲಿಯೂ ಬಂದಿದೆ. ಹಾಗಾದರೆ ಭೀಮ ಮತ್ತು ಧರ್ಮರಾಜನ ಕೆಟಗರಿ ಒಂದೇ. ಅವನಲ್ಲಿಯೂ ಧೃತಿ ಇದೆ, ಇವನಲ್ಲಿಯೂ ಧೃತಿ ಇದೆ. ಹಿಡಿದ ಕೆಲಸವನ್ನು ಪೂರೈಸಬೇಕು ಅಂತ ತಿಳ್ಕೊಂಡಂತೆ. ಆದರೆ ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಬಹುಶಃ 33-34ನೇ ಶ್ಲೋಕ ಇರಬಹುದು. ಅಲ್ಲಿ ಧೃತಿ ಅಂತನ್ನುವುದು ಒಂದು ಶ್ರೇಷ್ಠ ಗುಣ. ಆದರೆ ಇದರಲ್ಲಿಯೂ ಕೂಡ ಸಾತ್ವಿಕ ಧೃತಿ, ರಾಜಸ ಧೃತಿ, ತಾಮಸ ಧೃತಿ 3 ಥರದ ಧಾರಣ ಇವೆ ಅಂತ ತಿಳ್ಕೊಂಡಂತನ್ನುವ ಒಂದು ಅದ್ಭುತವಾಗಿರ್ತಕ್ಕಂಥ ವಿವರಣೆಯನ್ನು ಕೃಷ್ಣ ಕೊಡ್ತಾನೆ. ಕೃಷ್ಣ ಈ ಧೃತಿಯ ಪರಿಭಾಷೆಯನ್ನು ಹೇಗೆ ಮಾಡ್ತಾನೆ ಅಂತ ನೋಡೋಣ. ಧೃತ್ಯಾ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ ಧೃತಿ ಸಾ ಪಾರ್ಥ ಸಾತ್ವಿಕಿ. ಭಗವದ್ಗೀತೆ ಒಂದು ದೊಡ್ಡ ಸೈಕಾಲಜಿ. ಅವ್ಯಭಿಚಾರಿಣ ಯೋಗೇನ ಯಯಾ ಧೃತ್ಯ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಧಾರಯತೆ ಸಾ ಧೃತಿ ಸಾತ್ವಿಕಿ. ಅಂದ್ರೆ ಏನರ್ಥ? ಯೋಗ
ಭಗವದ್ಭಕ್ತಿ. ಆದರೆ ಭಗವದ್ಭಕ್ತಿಯಲ್ಲಿ ವ್ಯಭಿಚಾರಿ ಭಕ್ತಿ, ಅವ್ಯಭಿಚಾರಿ ಭಕ್ತಿ ಅಂತಕೊಂಡಂತ ಎರಡು ಭಾಗಗಳಿವೆ. ಇನ್ನೂ ಅನೇಕ ಭಾಗ ಆಗ್ತವೆ. ಏನ್ರಿ ಇಲ್ಲಿ ವ್ಯಭಿಚಾರಿ ಅವ್ಯಭಿಚಾರಿ ಅಂತ ತಿಳ್ಕೊಂಡು ಬಂದ್ರಿ ಅಂತನ್ಬೇಡಿ. ಭಗವಂತನಲ್ಲಿ ಭಕ್ತಿ ಮಾಡುವಾಗ ಯಾವ ಬೇಡಿಕೆಯೂ ಇಲ್ಲದೆ ಮಾಡುವ ಭಕ್ತಿಗೆ ಅವ್ಯಭಿಚಾರಿ ಭಕ್ತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಏನೋ ಒಂದು ಫಲದ ಆಶೆಯನ್ನು ಇಟ್ಟುಕೊಂಡು ಮಾಡುವ ಭಕ್ತಿಗೆ ಅದಕ್ಕೆ ವ್ಯಭಿಚಾರಿ ಭಕ್ತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಸಂದರ್ಭದಲ್ಲಿ ಹೇಳುವಾಗ ಅವನ ಭಕ್ತಿ ಅವ್ಯಭಿಚಾರಿ ಭಕ್ತಿ. ಎಲ್ಲಿಯೂ ಏನು ಒಂದು ಸಣ್ಣ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೂಡ ತಪ್ಪಿಲ್ಲ. ಪರಮಾತ್ಮನಲ್ಲಿರುವ ಪ್ರೀತಿ ವಿಶ್ವಾಸಕ್ಕೆ ಸ್ವಲ್ಪ ಕೂಡ ಇಲ್ಲ. ಮಹಾಲಕ್ಷ್ಮಿ ಪರಮಾತ್ಮನ ನಂತರ ಈ ರೀತಿಯಾಗಿರ್ತಕ್ಕಂತಹ ಅತಿ ಶುದ್ಧವಾಗಿರ್ತಕ್ಕಂತಹ ಭಕ್ತಿಪೂರ್ವಕವಾದ ಧಾರಣ, ಒಂದು ಉದ್ದೇಶ, ಒಂದು ಧೈರ್ಯ, ಮನಸ್ಸು, ಪ್ರಾಣ, ಇಂದ್ರಿಯ, ಕ್ರಿಯಾ. ಮನಸ್ಸು ಅಂತಿಕೊಂಡಂತಂದ್ರೆ ಒಂದು ಅರ್ಥ ಗೊತ್ತಾಯ್ತು ನಿಮಗೆ. ಪ್ರಾಣ ಅಂತಿಕೊಂಡಂದ್ರೆ ಪಂಚಪ್ರಾಣಗಳು ಆಗ್ತದೆ, ಬುದ್ಧಿಯು ಕೂಡ ಆಗ್ತದೆ. ಮತ್ತು ಇಂದ್ರಿಯ ಕ್ರಿಯಾ, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳ ಕ್ರಿಯೆ, ಮನಸ್ಸು, ಬುದ್ಧಿ, ಇವೆಲ್ಲವುಗಳಲ್ಲಿಯೂ ಕೂಡ ಪರಮಾತ್ಮನಲ್ಲಿ ಪರಮ ವಿಶ್ವಾಸ, ಪರಮ ಭಕ್ತಿ, ಯಾವುದೇ ದೋಷವಿಲ್ಲದೆ ಇರತಕ್ಕಂತಹ ಆ ಒಂದು ಇಂದ್ರಿಯಗಳ ಸ್ಥಿತಿ ಅಂತ ತಿಳ್ಕೊಂಡಂತೇನಿದೆ, ಇದಕ್ಕೆ ನಿಜವಾಗಿರ್ತಕ್ಕಂಥ ಒಂದು ಧೈರ್ಯ, ಧಾರಣ, ನಿರ್ಧಾರ ಅಂತ ತಿಳ್ಕೊಂಡು ತರಿಸ್ಕೊಳ್ತಾರೆ. ಹೀಗೆ ಎಂದಿಗೂ ಕೂಡ ಧರ್ಮದಲ್ಲಿ, ಪರಮಾತ್ಮನ ಭಕ್ತಿಯಲ್ಲಿ ಒಂದು ಸಣ್ಣ ತಪ್ಪನ್ನೂ ಕೂಡ ಮಾಡದೇ ಇದ್ದ ವ್ಯಕ್ತಿ ಎಂಥ ಕಠಿಣ ಪ್ರಸಂಗ ಬಂದರೂ ಕೂಡ ಅದನ್ನು ಬಿಡದೆ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಭೀಮ. ಇದು ಫಸ್ಟ್ ಕ್ಲಾಸ್ ಧೃತಿ, ಸಾತ್ವಿಕ ಧೃತಿ ಅಂತ ಕೂಡ ಇದಕ್ಕೆ ಕರೀತಾರೆ. ಇನ್ನು ರಾಜಸ ಧೃತಿ, ರಾಜಸ ಧೃತಿ, ಇಲ್ಲಿ ಮೊದಲಿನಂತೆಯೂ ಕೂಡ ದೃಢತೆ ಇದೆ, ಅಲ್ಲಿ ವಿಶ್ವಾಸ ಇದೆ, ಭಕ್ತಿ ಇದೆ. ಆದರೆ ಫಲಾಕಾಂಕ್ಷೆ ಅಂತನ್ನೋ ದೋಷ ಇದೆ, ಫಲವನ್ನು ಬಯಸಿಕುವೆ ಅಂತನ್ನೋ ದೋಷ. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಸ್ಸಾ ಪಾರ್ಥ ರಾಜಸಿ. ಧರ್ಮ, ಅರ್ಥ ಮತ್ತು ಕಾಮ ಅನ್ನಂತನ್ನೋ ಮೂರು ಪುರುಷಾರ್ಥಗಳು ಪ್ರತಿಯೊಬ್ಬ ಪುರುಷನು ಬಯಸಲೇಬೇಕಾಗಿರ್ತಕ್ಕಂತಹ ಶ್ರೇಷ್ಠ ಗುಣಗಳು. ಆದರೆ
ಇಲ್ಲಿ ಪರಮಾತ್ಮ ಇದನ್ನು ಕೊಡು ಅಂತ ತಿಳ್ಕೊಂಡಂತನ್ನೋ ಒಂದು ವ್ಯಾಪಾರಿ ವೃತ್ತಿ ಇದೆ. ಅವನ ಕರ್ತವ್ಯವಾದ, ಮಾನವನು ಬಯಸಲೇಬೇಕಾದ ಧರ್ಮ, ಅರ್ಥ, ಕಾಮ ಇವುಗಳ ವಿಷಯದಲ್ಲಿ ದೃಢವಾದ ನಿಶ್ಚಯ. ಆದರೆ ಸಾಂಸಾರಿಕ ಫಲದ ಕಾಮನೆಯೂ ಕೂಡ ಇದೆ. ಪರಮಾತ್ಮನಲ್ಲಿ ಪರಮ ಭಕ್ತಿ ಇದೆ, ವಿಶ್ವಾಸ ಇದೆ, ಪ್ರತಿಯೊಂದು ಇದೆ. ಆದರೆ ಏನೋ ಒಂದು ಪಡೆಯುವ ಬಯಕೆ, ಪರಮಾತ್ಮನನ್ನು ಬಿಟ್ಟು ಪಡೆಯುವ ಬಯಕೆ, ಈ ರೀತಿಯಾಗಿರ್ತಕ್ಕಂತಹ ಧಾರಣ, ಧೈರ್ಯ, ಇದಕ್ಕೆ ರಾಜಸಿ ಅಂತ ಹೇಳಿ ಕರೀತಾರೆ. ಈ ಕೆಟಗರಿಯಲ್ಲಿ ಬರೀತಕ್ಕಂಥ ಧೃತಿ, ಧರ್ಮರಾಜ ಮತ್ತು ಅರ್ಜುನರದು. ಏನು ತಾರತಮ್ಯ ಅನುಸಾರವಾಗಿ ಕಡಿಮೆ ಕಡಿಮೆ ಆಗ್ತಾ ನಕುಲ ಸಹದೇವ ಇತ್ಯಾದಿಗಳಲ್ಲಿ. ಧರ್ಮರಾಜನಿಗೆ ತನ್ನ ಕರ್ತವ್ಯದ ಬಗ್ಗೆ ಪೂರ್ತಿ ಜ್ಞಾನ ಇದೆ. ಧರ್ಮರಾಜನಿಗೆ ಅದನ್ನು ಸರಿಯಾಗಿ ಪೂರೈಸುವ ಸಾಮರ್ಥ್ಯವೂ ಕೂಡ ಇದೆ. ಆದರೆ ಒಂದು ಬಯಕೆ ಇದೆ, ನನಗೆ ಉತ್ತಮ ಗತಿಯಾಗಬೇಕು, ನಾನು ಭಗವಂತನಿಗೆ ಪ್ರಿಯನಾಗಬೇಕು, ಅದರ ಜೊತೆಯಲ್ಲಿ ನಾನು ಹಿರಿಯನು, ನನ್ನ ಹಿರಿತನವನ್ನು ನಾನು ಕಾಯ್ದುಕೊಂಡು ಬರಬೇಕು ಅಂತನ್ನುವ ಮೂಲೆಗಳಲ್ಲಿರುವ ಆಸೆಗಳು ಅವನ ಧೃತಿಯನ್ನು, ಅವನ ಧಾರಣೆಯನ್ನು ರಾಜಸವನ್ನಾಗಿ ಮಾಡ್ತಾರೆ. ಸಂದರ್ಭ ಬಂದಿದೆ. ತಾಮಸ ಧೃತಿಯ ಬಗ್ಗೆಯೂ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ಹೇಳಿಬಿಡ್ತಾರೆ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ಮುಂಚಂತ್ಯ ದುರ್ಮೇಧಾ ಧೃತಿಸ್ಸಾ ಪಾರ್ಥಸಾ ತಾಮಸಿ. ದುರ್ಯೋಧನನಲ್ಲಿಯೂ ಕೂಡ ಧೈರ್ಯ ಇತ್ತು, ದುರ್ಯೋಧನನ ಕಡೆಯಲ್ಲಿಯೂ ಕೂಡ ಧಾರಣಾ ಇತ್ತು, ಇದನ್ನು ಸಾಧಿಸಲೇಬೇಕು ಅಂತನ್ನೋ ಛಲ ಇತ್ತು. ಆದರೆ ಭೀಮಸೇನ ದೇವರಿಗಿದ್ದ ಛಲ ಭಗವಂತನನ್ನು ಸಂತೋಷಪಡಿಸಬೇಕು ಅಂತ ತಿಳ್ಕೊಂಡಂತೇಳಿ. ದುರ್ಯೋಧನನ ಛಲ ಮೋಸದಿಂದ ಪಾಂಡವರ ರಾಜ್ಯವನ್ನು ಪಡೆದು ನಾನು ಉಪಭೋಗ ಮಾಡಬೇಕು ಅಂತ ತಿಳ್ಕೊಂಡಂತನ್ನೋದು ಛಲ. ಆದರೆ ಜೊತೆಯಲ್ಲಿ ಭಯ, ಆ ಭಯ ಹೆಚ್ಚಾದಾಗ ಶೋಕ, ಆ ನಂತರ ಅಹಂಕಾರ, ಬಿಡ್ಲಿಕ್ಕೆ ಸಾಧ್ಯವಿಲ್ಲ, ನಾನು ಮಾಡಿದ್ದೆ ಸರಿ ಅಂತ ತಿಳ್ಕೊಂಡಂತ ಅಹಂಕಾರ, ಇವುಗಳನ್ನು ಯಾವ ವ್ಯಕ್ತಿ ಈ ದೋಷಗಳ ಸಹಿತವಾಗಿ ತನ್ನ ಉದ್ದೇಶ ಪೂರ್ತಿಗೋಸ್ಕರ ಧೈರ್ಯಶಾಲಿಯಾಗಿರ್ತಾನೆ, ಮುಂದುವರಿತಾನೆ, ಆ ವ್ಯಕ್ತಿ ತನ್ನ ಜೀವನದಲ್ಲಿ ತಮ್ಮವರಿಗೂ ಪೀಡೆ ಕೊಡ್ತಾನೆ, ಕೆಲವು ದಿವಸ ಲೌಕಿಕ ಸುಖ ಅನುಭವಿಸಬಹುದು, ತನ್ನ ಬಂಧುಗಳಿಗೂ ಪೀಡೆ ಕೊಡ್ತಾನೆ, ತಾನು ಕೂಡ ಆ ಪೀಡೆಯ ಗರ್ತದಲ್ಲಿ ಬೀಳ್ತಾನೆ. ಇಂಥ ಧೃತಿ ದುರ್ಯೋಧನನದು. ಅಂದರೆ ಧೃತಿ ಶಬ್ದ ವೈಶಿಷ್ಟ್ಯ ಲಕ್ಷಣ ಹೇಳುವಾಗ ಭೀಮನಲ್ಲಿಯೂ ಇದೆ, ಧರ್ಮರಾಜನಲ್ಲಿಯೂ ಕೂಡ ಇದೆ. ಆದರೆ ಧರ್ಮರಾಜನಲ್ಲೇ ಸ್ವಲ್ಪ ಇಗೋ ಸೇರಿಕೊಂಡಿದೆ.
ಧರ್ಮರಾಜನಲ್ಲಿ ಫಲ ಪಡೆಯುವ ಆಕಾಂಕ್ಷೆ ಇದೆ. ಧರ್ಮರಾಜನಲ್ಲಿ ಕೆಲವು ಸಂದರ್ಭದಲ್ಲಿ ವಿಚಿತ್ರ ಭಯ ಇದೆ. ಇವುಗಳನ್ನು ಬಿಟ್ಟರೆ ಧರ್ಮರಾಜ ಅಪ್ಪಟ ಚಿನ್ನ, ಅಪ್ಪಟ ಬಂಗಾರ, ಪರಿಶುದ್ಧ ತತ್ವಜ್ಞಾನಿ, ರಾಜಕಾರಣಿ. ವೈಶಿಷ್ಟ್ಯ ಧರ್ಮರಾಜನ ನಿಶ್ಚಯಗಳು, ಧರ್ಮರಾಜನ ಉದ್ದೇಶಗಳು, ಇವುಗಳ ಪ್ರಾಮಾಣಿಕತೆ, ಈ ಬಗ್ಗೆ ನಾವು ಊಹಾಪೋಹ ಮಾಡುವ ಬದಲಾಗಿ ತರುಣ ಧರ್ಮರಾಜನಿಂದ ಹಿಡಿದುಕೊಂಡು ಮಹಾಭಾರತದ ಯುದ್ಧವಾದ ಮೇಲೆಯೂ ಕೂಡ ಧರ್ಮರಾಜನನ್ನು ಗುರುತಿಸಿದ, ಧರ್ಮರಾಜನ ಬಗ್ಗೆ ಚೆನ್ನಾಗಿ ಅಭ್ಯಾಸ ಮಾಡಿದ ಒಬ್ಬ ವ್ಯಕ್ತಿ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರು ಶರಪಂಜರದ ಮೇಲಿರುವಾಗ ಕೃಷ್ಣ ಪಾಂಡವರನ್ನು ಉಳಿದವರೆಲ್ಲ ಕರೆದುಕೊಂಡು ಬಂದು ಭೀಷ್ಮಾಚಾರ್ಯರು ಹೇಳ್ತಾನೆ, ಭೀಷ್ಮಾಚಾರ್ಯರೇ, ಧರ್ಮರಾಜನಿಗೆ ಅನೇಕ ಪ್ರಶ್ನೆಗಳು ಮನಸ್ಸಿನಲ್ಲಿ ಎದ್ದಿವೆ, ವೈಚಾರಿಕ ತುಮುಲವನ ಮನಸ್ಸಿನಲ್ಲಿ ನಡೆದಿದೆ, ಅವನಿಗೆ ನಿಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ. ಭೀಷ್ಮಾಚಾರ್ಯ ಹೇಳ್ತಾರೆ, ಇಲ್ಲ ಕೃಷ್ಣ, ಅಷ್ಟು ಸಾಮರ್ಥ್ಯ ಉಳಿದಿಲ್ಲ. ಮೈಯೆಲ್ಲ ಚುಚ್ಚಿದ ಬಾಣಗಳಿಂದಾಗಿ, ಆ ವೇದನೆಗಳಿಂದಾಗಿ ಪ್ರತಿ 2-3 ನಿಮಿಷಕ್ಕೆ ಮೂರ್ಛೆ ಬರ್ತದೆ, ಗಂಟ್ಲ ಮಣಿಗೆ ಹೋಗ್ತದೆ, ಬಾಯಾರಿಕೆ ಆಗ್ತದೆ. ಈ ಆಂತರಿಕವಾದ ಯಾತನೆಯನ್ನು ನಾನು ಅನುಭವಿಸ್ತಾ ನಾನು ಅವನಿಗೇನು ಧರ್ಮೋಪದೇಶ ಮಾಡಲಿ? ಅವನಿಗೆ ನಾನು ಮಾರ್ಗದರ್ಶನ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ? ಅಂತ ಭೀಷ್ಮಾಚಾರ್ಯ ಹೇಳಿದಾಗ ಕೃಷ್ಣ, ನಾನು ನಿಮ್ಮಲ್ಲಿ ನಿಂತು ಶಕ್ತಿ ಕೊಡ್ತೇನೆ, ಶಕ್ತಿ ನನ್ನದು, ವಿವರಣೆ ನಿಮ್ಮದು. ಅಂತರ್ಯಾಮಿಯಾಗಿ ಪ್ರೇರಣೆ ಮಾಡ್ತಕ್ಕಂಥವು ನಾನು, ಅದು ನಿಮ್ಮ ಮುಖದಿಂದ ಬರ್ತಕ್ಕಂಥ ದೊಡ್ಡ ಶ್ರೇಷ್ಠವಾಗಿರ್ತಕ್ಕಂಥ ತತ್ವಜ್ಞಾನ ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಆಗ ಭೀಷ್ಮಾಚಾರ್ಯರು ಧರ್ಮರಾಜನ ಬಗ್ಗೆ ಸರಿಯಾದ ಒಂದು ಚಿತ್ರಣ ನಮಗೆ ಕೊಡ್ತಾರೆ. ಧರ್ಮರಾಜನಿಗೆ ಇರುವ ಗುಣಗಳು, ಮುತ್ಸದ್ದಿತನ ಇತ್ಯಾದಿಗಳ ಬಗ್ಗೆ ಭೀಷ್ಮಾಚಾರ್ಯರು ಹೇಳ್ತಾರೆ. ಇಂಥ ಧರ್ಮರಾಜ ನನ್ನ ಹತ್ರ ಬರಲಿ, ತನ್ನ ಪ್ರಶ್ನೆಗಳನ್ನು ಕೇಳಲಿ ಅಂತ ಹೇಳುವ ನೆವದಿಂದ ಧರ್ಮರಾಜನ ಹಲವು ಗುಣಗಳನ್ನು ವರ್ಣನೆ ಮಾಡ್ತಾರೆ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯಂಥವ್ರು ವರ್ಣನೆ ಮಾಡಬೇಕಾಗಿದ್ದರೆ, ಇಲ್ಲ ಅಂತರ್ಯಾಮಿಯಾಗದ ಕೃಷ್ಣನ ದೃಷ್ಟಿಯಲ್ಲಿ ಧರ್ಮರಾಜ ಹೇಗೆ ಅನ್ನೋದನ್ನು ನೋಡಿದರೆ, ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮರು ಧರ್ಮರಾಜನ ಒಂದು ಚಿತ್ರಣವನ್ನು ನಮ್ಮ ಎದುರಿಗೆ ಈ ರೀತಿಯಾಗಿ ಇಡ್ತಾರೆ. ಹೇಳ್ತಾರೆ, ಗುಣೈ ಸಮುದಿತಾನ್ ದೃಷ್ಟ್ವಾ
ಯಸ್ಮಿನ್ ರಾಜರ್ಷಭೇ ಜಾತೆ ಧರ್ಮಾತ್ಮನೆ ಮಹಾತ್ಮನೆ ಅಹರ್ಷ್ಯತ್ ಋಷಯ ಸರ್ವೇ ಸಮಾಂ ಪೃಚ್ಛತು ಪಾಂಡವ. ಧರ್ಮರಾಜನಿಂದ ಒಂದೆರಡು ತಪ್ಪುಗಳಾಗಿದ್ದರು. ಮೇಲ್ನೋಟಕ್ಕೆ ತಪ್ಪು ಅನಿಸಿದರೂ ಕೂಡ ಅದರ ಹಿಂದೆ ಇರತಕ್ಕಂಥ ಅವನ ಚಿಂತನೆ, ಅವನ ವಿಚಾರ, ಅದನ್ನು ಪ್ರತ್ಯೇಕವಾಗಿ ನೋಡೋಣ. ಭೀಷ್ಮಾಚಾರ್ಯ ಹೇಳ್ತಾರೆ, ಯಸ್ಮಿನ್ ರಾಜರ್ಷಭೇ ಜಾತೆ ಧರ್ಮಾತ್ಮನೆ ಮಹಾತ್ಮನೆ. ಮಹಾತ್ಮನಾದ ಧರ್ಮಾತ್ಮನಾದ ರಾಜಶ್ರೇಷ್ಠನಾಗಿರ್ತಕ್ಕಂತಹ ಯುಧಿಷ್ಠಿರ ಯಾವಾಗ ಜನ್ಮವನ್ನು ತಾಳಿದನೋ ಆಗ ಎಲ್ಲ ಋಷಿಗಳಿಗೆ ಬಹಳ ಸಂತೋಷವಾಯಿತಂತೆ. ಅಹರ್ಷ್ಯನ್ ಋಷಯ ಸರ್ವೇ, ಋಷಿಗಳಿಗೂ ಸಂತುಷ್ಟರಾಗಿ, ಓ ಈ ವ್ಯಕ್ತಿ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ, ನಾವು ನಿಶ್ಚಿಂತರಾಗಿ ನಮ್ಮ ಸಾಧನೆಯನ್ನು ಮಾಡಬಹುದು ಅಂತನ್ನುವ ಸಮಾಧಾನದಿಂದ ಅವರು ಬಹಳ ಸಂತೋಷಪಟ್ಟರಂತೆ. ಧರ್ಮರಾಜನ ವ್ಯಕ್ತಿತ್ವದ ಬಗ್ಗೆ ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಮತ್ತೆ ಹೇಳ್ತಾರೆ, ಸರ್ವೇಷಾಂ ದೀಪ್ತಿ ಯಶಸಾಂ ಕುರುಣಾಂ ಧರ್ಮಚಾರಿಣಾಂ ಯಸ್ಯ ನಾಸ್ತಿ ಸಮಃ ಕಶ್ಚಿತ್ ಸಮಾಂ ಪೃಚ್ಛತು ಪಾಂಡವ. ಎಲ್ಲ ಕುರುವಂಶದವರು ಧಾರ್ಮಿಕರು, ಧೃತರಾಷ್ಟ್ರನ ಮಕ್ಕಳನ್ನ ಬಿಟ್ಟರೆ. ಕುರುವಂಶದವರು ಒಳ್ಳೆ ಧರ್ಮಚಾರಿಗಳು. ಅವರಲ್ಲಿ ಯಸ್ತ್ಯ ನಾಸ್ತಿ ಸಮಃ ಕಶ್ಚಿತ್ ಸಮಾಂ ಪೃಚ್ಛತು ಪಾಂಡವ. ಅವನಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಕೀರ್ತಿಯುಳ್ಳ ವ್ಯಕ್ತಿ, ಅದ್ಭುತವಾದ ಕೀರ್ತಿಯನ್ನು ಪಡೆದ ವ್ಯಕ್ತಿ ಇಂಥ ಧೃತರಾಷ್ಟ್ರ ನನಗೆ ಪ್ರಶ್ನೆಯನ್ನು ಕೇಳಲಿ. ಮೊದಲೇದ್ದು ಅವನು ಹುಟ್ಟಿದಾಗ ಋಷಿಗಳು ಸಂತೋಷಪಟ್ಟರಂತೆ. ಆನಂತರ ಇವನ ಸಮಾನರಾಗಿರ್ತಕ್ಕಂಥ ಧರ್ಮಾತ್ಮ ಆಚರಣಶೀಲ ವ್ಯಕ್ತಿ ಕುರುವಂಶದಲ್ಲಿ ಯಾರಿಗೆ ಸಮರಾಗಿರ್ತಕ್ಕಂಥ ಧರ್ಮಚಾರಿಗಳು ಯಾರೂ ಇಲ್ಲ, ಧರ್ಮಾಚರಣೆ ಯಾರು ಮಾಡ್ತಕ್ಕಂಥವರಿಲ್ಲ. ಅಂಥ ಯುಧಿಷ್ಠಿರ ನನಗೆ ಪ್ರಶ್ನೆಯನ್ನು ಕೇಳಲಿ ಅಂತ ತಿಳ್ಕೊಂಡ. ಇಲ್ಲಿ ಎಕ್ಸೆಪ್ಟ್ ಭೀಮಸೇನ ಅಂತ ಅನ್ಭವ ಶಬ್ದ ಇಡಬೇಕಾಗಿತ್ತು, ಅದು ಅಂಡರ್ಸ್ಟುಡ್. ಧೃತಿ ದಮಃ ಬ್ರಹ್ಮಚರ್ಯಂ ಕ್ಷಮಾ ಧರ್ಮಶ್ಚ ನಿತ್ಯದ ಯಸ್ಮಿನ್ ಓಜಶ್ಚ ತೇಜಶ್ಚ ಸಮಾಂ ಪೃಚ್ಛತು ಪಾಂಡವ. ಪಾಂಡುಪುತ್ರನಾದ ಧರ್ಮರಾಜ ಯಾವಾಗಲೂ ಧೈರ್ಯಶಾಲಿ, ಹಿಡಿದ ಕೆಲಸ ಬಿಡ್ತಕ್ಕಂಥವನಲ್ಲ, ಒಳ್ಳೆಯ ಇಂದ್ರಿಯ ನಿಗ್ರಹಿ, ಅದರ ಜೊತೆಗೆ ನೈಷ್ಠಿಕ ಬ್ರಹ್ಮಚಾರಿ. ಅವನು ನಿತ್ಯದಲ್ಲಿಯೂ ಸಕಲ ಧರ್ಮಾಚರಣೆಯನ್ನು ತಪ್ಪದೇ ಮಾಡತಕ್ಕಂಥವನು. ಅದರಿಂದಾಗಿ ಅವನ ಮುಖದ ಮೇಲೆ ತೇಜ, ಕಾಂತಿ ಇವೆಲ್ಲ ಯಾವಾಗಲೂ ಇರುತ್ತವೆ. ಅವನು ಯಾವಾಗಲೂ ನಗ್ತಾನೆ ಇರ್ತಾನೆ. ಅಂತ ಧರ್ಮರಾಜ ನನಗೆ ಪ್ರಶ್ನೆಗಳನ್ನು ಕೇಳಲಿ ಅಂತ ಹೇಳಿ ಧರ್ಮರಾಜನ ಬಗ್ಗೆ, ಯುಧಿಷ್ಠಿರನ ಬಗ್ಗೆ ಭೀಷ್ಮಾಚಾರ್ಯರು ಈ ರೀತಿಯ ಅಭಿಪ್ರಾಯವನ್ನು ಪಡ್ತಾರೆ. ಸಂಬಂಧೀನ್ ಅತಿಥೀನ್ ಭೃತ್ಯಾನ್, ತನ್ನ ಪರಿವಾರದವರನ್ನು, ಅತಿಥಿಗಳನ್ನು, ಸೇವಕರನ್ನು ಕೂಡ
ಸಂಬಂಧಿಗಳನ್ನು, ಅತಿಥಿಗಳನ್ನು, ಭೃತ್ಯರನ್ನು, ಆಶ್ರಿತರನ್ನು ಎಂದಿಗೂ ಅಪಮಾನ ಮಾಡೋದಿಲ್ಲ. ಎಂದಿಗೂ ಅವರಿಗೆ ಹೀನಗಂಡ ಉಂಟುವಂತೆ ಮಾಡೋದಿಲ್ಲ. ಅವರಿಗೆ ಮತ್ತೆ ಅನೇಕ ಆಧಾರಾದಿಗಳನ್ನು ಮಾಡಿ ಅವರು ಸಂತುಷ್ಟರಾಗಿರುವಂತೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಇವನು ಇನ್ನೊಬ್ಬರಿಗೆ ಆಧಾರ ಕೊಟ್ಟು ತಾನು ಆಧಾರ ತೆಗೆದುಕೊಳ್ತಕ್ಕಂಥ ವ್ಯಕ್ತಿ. ಇನ್ನೊಬ್ಬರನ್ನು ಕೀಳು ನೋಡಬಾರದು ಅದಂತನೂ ಧರ್ಮ. ಇವನು ಅದನ್ನು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದ, ತಂತು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದಾನೆ. ಸಂಬಂಧಿಗಳಿಗೆ, ಅತಿಥಿಗಳಿಗೆ, ಸೇವಕರಿಗೆ, ಮಾಡುವ ಕರ್ಮಕಾರರಿಗೆ ಆದರಪೂರ್ವಕವಾಗಿ ದಿನಾಲು ಸತ್ಕಾರ ಮಾಡಿ ಅವರನ್ನು ಸಂತೋಷಗೊಳಿಸ್ತಕ್ಕಂತಹ ಅದ್ಭುತ ಚರಿತ್ರೆ ಉಳ್ಳವನು ಧರ್ಮರಾಜ. ಧರ್ಮರಾಜ ಸತ್ಯವಂತ, ದಾನಶೂರ, ಮಹಾತಪಸ್ವಿ, ಪರಾಕ್ರಮ, ಇತ್ಯಾದಿ ಯಾವನಲ್ಲಿ ಸ್ವಾಭಾವಿಕ ಗುಣಗಳಾಗಿವೆ. ಸತ್ಯವಂತನಾಗಿದ್ದಾನೆ, ದಾನಶೂರನಾಗಿದ್ದಾನೆ, ತಪಸ್ವಿಯಾಗಿದ್ದಾನೆ, ಪರಾಕ್ರಮಿಯಾಗಿದ್ದಾನೆ, ಒಳ್ಳೆಯ ಶಾಂತ ಮನಸ್ಸುಳ್ಳವನಾಗಿದ್ದಾನೆ, ಇಂದ್ರಿಯ ನಿಗ್ರಹವುಳ್ಳವನಾಗಿದ್ದಾನೆ, ಶೌರ್ಯ, ಶಾಂತಿ, ಉದಾರತೆ, ಉತ್ಸಾಹ, ಈ ಎಲ್ಲ ಗುಣಗಳು ಯಾವನಲ್ಲಿ ಎಲ್ಲ ಕಾಲದಲ್ಲಿಯೂ ವಿರಾಜಮಾನವಾಗಿವೆ. ಇಂಥ ಧರ್ಮರಾಜ ನನಗೆ ಪ್ರಶ್ನೆಯನ್ನು ಕೇಳಲಿ ಅಂದ್ಕೊಂಡು ಹೇಳ್ತಾ ಇದ್ದ. ಇಂತಹವೆಲ್ಲ ಶ್ರೇಷ್ಠ ಗುಣಗಳಿಂದ ಯುಕ್ತನಾಗಿರ್ತಕ್ಕಂತಹ ವ್ಯಕ್ತಿ ಧರ್ಮರಾಜ ನನಗೆ ಪ್ರಶ್ನೆಯನ್ನು ಕೇಳಲಿ ಅಂದ್ಕೊಂಡಂತ. ಎಷ್ಟೆಷ್ಟು ಗುಣಗಳು ಧರ್ಮರಾಜನಲ್ಲಿದ್ದು ನೋಡಿಕೊಳ್ಳಿ. ಯೋನ ಕಾಮಾನ್ನ ಸಂರಂಭಾನ್ ಭಯಾನ್ ಆರ್ಥಕಾರಣಾತ್ ಕುರ್ಯಾದ ಧರ್ಮಂ ಧರ್ಮಾತ್ಮ ಸಮಾಂ ಪೃಚ್ಛತು ಪಾಂಡವ. ಎಷ್ಟೋ ಸರ್ತೆ ನಾವು ನಮ್ಮ ಮನೋವಿಕಾರದಿಂದ ತಪ್ಪುಗಳನ್ನು ಮಾಡ್ತೇವೆ, ಧರ್ಮದ ಚ್ಯುತಿಯನ್ನು ಮಾಡ್ತೇವೆ, ಕೆಲವು ಸಲ ಉತ್ಸಾಹದಿಂದ ಮಾಡ್ತೇವೆ, ಕೆಲವು ಸಲ ಏನೋ ಒಂದು ವಿಚಿತ್ರವಾಗಿರತಕ್ಕಂಥ ಕಿಂಕರ್ತವ್ಯ ಮೋಟದಿಂದ ನಾವು ಕೆಲಸಗಳನ್ನು ತಪ್ಪು ಮಾಡ್ತೇವೆ. ಯಾವುದೋ ಕಾಮನೆಯಿಂದಾಗಲಿ ಅಥವಾ ಉತ್ಸುಕತೆಯಿಂದಾಗಲಿ ಅಥವಾ ಭಯದಿಂದಾಗಲಿ ಅಥವಾ ದುಡ್ಡಿನ ಆಶೆಯಿಂದಾಗಲಿ ಎಂದಿಗೂ ಅಧರ್ಮ ಮಾಡೋದಿಲ್ಲ. ಇಂಥ ಧರ್ಮಾತ್ಮನಾದ ನಿತ್ಯ ನೈಮಿತ್ತಿಕ ಧರ್ಮಗಳನ್ನು, ಆಚರಣೆಗಳನ್ನು ತಪ್ಪದೇ ಮಾಡುತ್ತಿರುವ ಈ ಯುಧಿಷ್ಠಿರ ನನ್ನನ್ನು ಸಂರಕ್ಷಣೆ ಮಾಡಲಿ. ಸತ್ಯನಿಷ್ಠ, ವರ್ಣಾಶ್ರಮೋಚಿತವಾಗಿರ್ತಕ್ಕಂತಹ ಕರ್ಮಗಳನ್ನು ತಪ್ಪದೇ ಮಾಡುತ್ತಿರುವ ಆ ನಂತರ ಇಂಥ ಧರ್ಮರಾಜ ನನ್ನ ಹತ್ರ ಬರಲಿ ಅಂತಂತಾರೆ. ಸತ್ಯನಿಷ್ಠ, ಯಾವನಿಗೆ ಸತ್ಯದಲ್ಲಿ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಧರ್ಮಾಚರಣೆಯಲ್ಲಿ ವಿಶ್ವಾಸ ಇದೆ. ಕ್ಷಮಾನಿತ್ಯ, ಕ್ಷಮಾಗುಣ, ಇನ್ನೊಬ್ಬರ ಸ್ವಲ್ಪ ದುಃಖ ಆದರೂ ಕೂಡ
ತಾನು ದುಃಖಿತನಾಗ್ತಕ್ಕಂಥ ಕ್ಷಮಾಗುಣ ಇವನಲ್ಲಿದೆ. ಕ್ಷಮಾನಿತ್ಯ, ಕ್ಷಮಿಷ್ಠ ಆಗಿದ್ದಾನೆ. ಜ್ಞಾನನಿತ್ಯ, ಒಳ್ಳೆಯ ಜ್ಞಾನವುಳ್ಳವನಾಗಿದ್ದಾನೆ. ಅತಿಥಿ ಪ್ರಿಯನಾಗಿದ್ದಾನೆ. ಸಜ್ಜನರಿಗೆ ಯಾವಾಗಲೂ ಸಹಾಯಸ್ತವನ್ನು ಮಾಡುವ ಈ ವ್ಯಕ್ತಿ ಯಾರು? ಆ ಧರ್ಮರಾಜ ನನ್ನನ್ನು ಪ್ರಶ್ನೆ ಕೇಳಲಿ ಅಂತಿಕೊಂಡಂತ ಇದ್ದಾರೆ. ಯಜ್ಞ, ಅಧ್ಯಯನ ಮೊದಲಾಗಿರ್ತಕ್ಕಂತಹ ಕ್ಷತ್ರಿಯೋಚಿತ ಧರ್ಮಗಳನ್ನು ತಪ್ಪದೇ ಮಾಡ್ತಾ ಇರತಕ್ಕಂತಹ, ಯಾವಾಗಲೂ ಧರ್ಮ ಕಾರ್ಯದಲ್ಲಿ ನಿರತನಾಗಿರ್ತಕ್ಕಂತಹ ಇವನು ಬರಲಿ, ನನ್ನ ಹತ್ರ ಬರಲಿ. ಇಜ್ಜ ಅಧ್ಯಯನ ನಿತ್ಯ ಧರ್ಮೇಚ ನಿರತಸ್ಸದ, ಧರ್ಮದಲ್ಲಿ ಆಸಕ್ತನಾಗಿರ್ತಕ್ಕಂತಹ, ಶ್ರಾಂತ, ಕೆಲಸ ಮಾಡಿ ದಣಿದಿದ್ದರೂ ಕೂಡ, ಶ್ರುತರಹಸ್ಯ ಸಮಾಂ ಪ್ರಯತು, ಇಂಥ ವ್ಯಕ್ತಿ ಅನೇಕ ಗ್ರಂಥಗಳನ್ನು ಓದಿ ತನ್ನ ಜ್ಞಾನವನ್ನು ಬೆಳೆಸಿಕೊಂಡಿದ್ದಾನೆ. ಇಂಥ ನಿತ್ಯ ಜ್ಞಾನವುಳ್ಳ ಸಾತ್ವಿಕನಾದ ಧರ್ಮ ಯುಧಿಷ್ಠಿರ ಯಜ್ಞ, ಅಧ್ಯಯನ ಇವುಗಳಲ್ಲಿ ಯಾವಾಗಲೂ ನಿರತನಾಗಿರ್ತಕ್ಕಂತಹ ಶಾಂತ, ಕ್ಷಮಾಗುಣಿಯಾದ, ಶ್ರುತ ರಹಸ್ಯಶ್ಚ, ಎಲ್ಲ ವೇದಗಳ ರಹಸ್ಯಗಳನ್ನು ಕೇಳಿದ್ದಾನೆ. ಇಂತಹ ಧರ್ಮರಾಜ ನನ್ನ ಹತ್ರ ಬಂದು ಪ್ರಶ್ನೆಯನ್ನು ಕೇಳಲಿ ಅಂತೇಳಿ ಭೀಷ್ಮಾಚಾರ್ಯ ಹೇಳ್ತಾರೆ. ರಹಸ್ಯಶ್ಚ ಸಮಾಂ ಪೃಚ್ಛತು ಮಾಧವ ಪಾಂಡವ. ಧರ್ಮರಾಜನ ಚರಿತ್ರೆ ಚಿತ್ರಣ ಮಾಡಬೇಕಾಗಿದೆ. ಎಷ್ಟು ಗುಣಗಳು ಸಾಕು. ಧರ್ಮರಾಜನ ದೃಷ್ಟಿಯ, ಭೀಷ್ಮಾಚಾರ ದೃಷ್ಟಿಯಲ್ಲಿ ಧರ್ಮರಾಜ, ಇನ್ನೊಂದು ಅರ್ಥದಲ್ಲಿ ಅವನ ಅಂತರ್ಯಾಮಿಯಾದ ಕೃಷ್ಣನ ದೃಷ್ಟಿಯಲ್ಲಿ ಧರ್ಮರಾಜ. ಕೃಷ್ಣನ ದೃಷ್ಟಿಯಲ್ಲಿ ಧರ್ಮರಾಜ ಹೇಗಿದ್ದ ಅನ್ನೋದನ್ನು ಈ 8 ಶ್ಲೋಕದಲ್ಲಿ ವಿಸ್ತಾರವಾಗಿ ವೇದವ್ಯಾಸರು ಬರೆದಿಟ್ಟಿದ್ದಾರೆ. ಆಶ್ರಮವಾಸಿಕ ಪರ್ವದಲ್ಲಿ ಧರ್ಮರಾಜನ ವರ್ಣನೆ ಈ ರೀತಿಯಾಗಿ ಬರ್ತದೆ. ಇಂಥ ವ್ಯಕ್ತಿ ನೋಡಲಿಕ್ಕೆ ಕೇದಿಗೆ ಬಣ್ಣದಂತೆ ಇದ್ದಾನೆ. ಆನಂತರ ಮುಖಾದಿ ಇತ್ಯಾದಿಗಳಲ್ಲಿ ಆಗಾಗ ಕೆಂಪು ಬಣ್ಣ ಬಂದು ಹೋಗ್ತಾ ಇರ್ತದೆ. ದೀರ್ಘವಾದ ಕಣ್ಣುಗಳುಳ್ಳವನಾಗಿದ್ದಾನೆ. ಅವನ ಮೂಗು ನಾಚಿಕೊಂಡಂತವರಂತೆ ಕೆಂಪಾಗಿದೆ. ಇಂಥ ಧರ್ಮರಾಜ ಮತ್ತೇಗಿದ್ದಾನೆ? ಅವನು ಕೇದಿಗೆ ಬಣ್ಣದಂತೆ ಇದ್ದಾನಂತೆ. ಇವನ ಕಣ್ಣುಗಳು, ಇವನ ಮೂಗು ಉದ್ದಾಗಿವೆ. ಇವನ ಕಣ್ಣುಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಆರಕ್ತತೆ ಇದೆ. ನೋಡಲಿಕ್ಕೆ ತೆಳ್ಳಗಿದ್ದಾನೆ ಅಂತ ಆಶ್ರಮವಾಸಿಕ ಪರ್ವದಲ್ಲಿ ಧರ್ಮರಾಜದ ವರ್ಣನೆ ಬರ್ತದೆ. ಯಯೇಷ ಜಾಂಬೂನದ ಶುದ್ಧ ಗೌರಃ ತನುರ್ಮಹಾಸಿಂಹ ಇವ ಪ್ರವೃದ್ಧ ಪ್ರಚಂಡ ಗೌಣ ಪೃಥುದೀರ್ಘನೇತ್ರ ತಾಮ್ರಾಯತಾಕ್ಷ ಕುರುರಾಜೇಶ ಅಂತ ತಿಳ್ಕೊಂಡಂತೇಳಿ ಅವನ ವರ್ಣನೆ ಬರ್ತದೆ.
ಪಾಂಡುರಾಜ ಹೋದ್ಮೇಲೆ ಎಲ್ಲ ತನ್ನ 5 ಜನ ಮಕ್ಕಳನ್ನು ಕರೆದುಕೊಂಡು ಕುಂತಿ ಹಸ್ತಿನಾವತಿಗೆ ಬರ್ತಾಳೆ. ಹಸ್ತಿನಾವತಿಗೆ ಬಂದಾಕ್ಷಣಕ್ಕೇನೆ ಧೃತರಾಷ್ಟ್ರಾದಿಗಳಿಗೆ ಅದು ಇಷ್ಟ ಇರಲಿಲ್ಲ. ಆದರೆ ಹಿರಿಯನಾದ್ದರಿಂದಾಗಿ ಧೃತರಾಷ್ಟ್ರ ಧರ್ಮರಾಜನನ್ನು ಯುವರಾಜನನ್ನಾಗಿ ಮಾಡ್ತಾನೆ. ಧರ್ಮರಾಜ ಯುವರಾಜನಾಗಿ ಭಾಳ ಆದರೆ ಒಂದು 2-3 ವರ್ಷ ಮಾತ್ರ ಆಗಿರಬೇಕು. ಅಷ್ಟರಲ್ಲಿ ಇವರ ಲೋಕಪ್ರಿಯತೆಯನ್ನು ಕಂಡು ದುರ್ಯೋಧನಾದಿಗಳು ಇವರನ್ನು ವಾರಣಾವತಕ್ಕೆ ಕಳಿಸಿ ಅರಗಿನ ಮನೆ ಕಳಿಸಿ ಸುಡಬೇಕು ಅಂತ ಬಯಸ್ತಾರೆ. 2-3 ವರ್ಷ ಮಾತ್ರ ಯುವರಾಜನಾಗಿದ್ದ. ಆಗ ಅವನ ಹೇಗೆ ಇದ್ದ ಅಂತಿಕೊಂಡಂತನ್ನೋದನ್ನು ಆದೇ ಪರ್ವದಲ್ಲಿ ಧರ್ಮರಾಜನ ವರ್ಣನೆ ಬರ್ತದೆ. ವೇದವ್ಯಾಸರು ಹೇಳ್ತಾರೆ, ಯುವರಾಜ ಧರ್ಮರಾಜ ಹೇಗೆ ಮಾಡಿದ ಅಂತಿಕೊಂಡಂತ. ಧೃತಿ, ಯಾವ ಧೃತಿ ಬಗ್ಗೆ ನಾನು ಮಾತನಾಡಿದೆ, ಧೃತಿ ಹಿಡಿದ ಕೆಲಸ ಪೂರ್ಣ ಮಾಡಬೇಕು ಅಂತಿಕೊಂಡಂತನ್ನೋ ಒಂದು ಛಲ, ಸ್ಥೈರ್ಯ, ಸ್ಥಿರತೆ, ಸಹಿಷ್ಣುತ್ವ, ಸಹನಶೀಲತೆ, ಆನೃಶಂಸ್ಯಂ, ಉಪಕಾರದ ಸ್ಮರಣೆ, ಕಾಯೇನ ವಾಚ ಮನಸ ಒಂದೇ ರೀತಿಯಾಗಿರುವ ರುಜುತನ, ದಾಸೆಯರ ಮೇಲೆ ಭೃತ್ತರ ಮೇಲೆ ದಯೆ, ಆನಂತರ ಯೋಗ್ಯ ವ್ಯಕ್ತಿಗಳ ಜೊತೆಗೆ ಯಾವಾಗಲೂ ಸ್ಥಿರವಾದ ಸ್ನೇಹ ಮಾಡುವಿಕೆ, ಇವೆಲ್ಲ ಧರ್ಮರಾಜನಿರ್ತಕ್ಕಂಥ ಶ್ರೇಷ್ಠ ಗುಣಗಳಾಗಿದ್ದವು. ತಥೋ ಅದೀರ್ಘೇಣ ಕಾಲೇನ ಕುಂತಿ ಪುತ್ರೋ ಯುಧಿಷ್ಠಿರ. ಕುಂತಿಯ ಪುತ್ರನಾಗಿರ್ತಕ್ಕಂಥ ಯುಧಿಷ್ಠಿರ ಬಹಳ ದಿವಸ ರಾಜ್ಯ ಬಾಳದೇ ಇಲ್ಲ, ಸ್ವಲ್ಪ ಕಾಲ 2-3 ವರ್ಷ ಮಾತ್ರ ಆಳಿದ್ದಾನೆ. ಪಿತುರಂತರ್ಧದೆ ಕೀರ್ತಿಂ ಶೀಲವೃತ್ತಿ ಸಮಾಧಿ. ತನ್ನ ಚರಿತ್ರ, ತನ್ನ ಆಚರಣೆ, ಆನಂತರ ತನ್ನ ಏಕಾಗ್ರತೆಯಿಂದ 2-3 ವರ್ಷದಲ್ಲಿ ಜನರು ಪಾಂಡುರಾಜನನ್ನು ಮರೆತು ಹೋದರಂತೆ. ಇವರಪ್ಪ ಪಾಂಡುರಾಜ ಭಾಳ ಅದ್ಭುತ ವ್ಯಕ್ತಿತ್ವ ಉಳಿತಿರ್ತಕ್ಕಂಥವನು. ಆದರೆ ಪಾಂಡುರಾಜನನ್ನೇ ಮರೆಸಬೇಕಾಗಿದ್ದರೆ ಆ ಧರ್ಮರಾಜ ಸಣ್ಣ ವಯಸ್ಸಿನಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಯುವರಾಜ ಪದವಿಯನ್ನು ಹೇಗೆ ಸಂಭಾಳಿಸಿರಬೇಕು. ಧರ್ಮರಾಜನ 2-3 ವರ್ಷದ ಆಳ್ವಿಕೆಯನ್ನು ಕಂಡು ಪೌರರು, ನಾಗರಿಕರು, ಪ್ರಜೆಗಳು ಅವರ ಬಗ್ಗೆ, ಧರ್ಮರಾಜನ ಬಗ್ಗೆ, ಪಾಂಡವರ ಬಗ್ಗೆ ಈ ರೀತಿಯಾಗಿ ಮಾತನಾಡ್ಕೊಳ್ತಾ ಇದ್ದರಂತೆ. ನೆನಪಿಟ್ಕೊಳ್ಳಿ, ರಾಜ ಸಫಲನಾಗ್ತಾನೆ ಪ್ರಜೆಗಳಿಗೆ ಪ್ರಿಯನಾದಾಗ. ಪ್ರಜ್ಞಾಚಕ್ಷುರಚಕ್ಷುಷ್ಟ್ವಾತ್ ಧೃತರಾಷ್ಟ್ರೋ ಜನೇಶ್ವರ ರಾಜ್ಯಂ ನ ಪ್ರಾಪ್ತವಾನ್ ಪೂರ್ವಂ ಸ ಕಥಂ ನೃಪತಿರ್ಭವೇತ್. ಈಗ ಯುವರಾಜನ, ಆದರೆ ನಿಜವಾಗಿಯೂ ರಾಜನಾಗಬೇಕಾಗಿರ್ತಕ್ಕಂಥವನು
ಧೃತರಾಷ್ಟ್ರ. ಆದರೆ ಧೃತರಾಷ್ಟ್ರ ರಾಜನಾಗ್ಲಿಕ್ಕೆ ಬರೋದಿಲ್ಲ. ಅವನಿಗೆ ಅಂಧತ್ವ ಇದೆ. ಇನ್ನು ಭೀಷ್ಮ, ತಥಾ ಶಾಂತನವೋ ಭೀಷ್ಮ ಸತ್ಯಸಂಧೋ ಮಹಾವ್ರತಃ ಪ್ರತ್ಯಾಖ್ಯಾಯ ಪುರಾರಾಜ್ಯಂ ನ ಜಾತು ಗ್ರಹಿಷ್ಯತೆ. ಈ ಭೀಷ್ಮ ನಾನು ಸರ್ವಥಾ ರಾಜನಾಗೋದಿಲ್ಲ ಅಂತೇಳಿ ಭೀಷ್ಮ ಪ್ರತಿಜ್ಞೆ ಮಾಡಿದ್ದರಿಂದಾಗಿ ಅವನು ರಾಜ್ಯವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ರಾಜರಾಗಬೇಕು, ಯಾರಾಗಬೇಕು? ದುರ್ಯೋಧನಾದಿಗಳಲ್ಲ. ತೇ ವಯಂ ಪಾಂಡವಜ್ಯೇಷ್ಠಂ ತರುಣಂ ವೃದ್ಧಶೀಲಿನಂ. ಪಾಂಡವರಲ್ಲಿ ಹಿರಿಯನಾಗಿರ್ತಕ್ಕಂಥ ಯುಧಿಷ್ಠಿರ ತರುಣನಾಗಿದ್ದಾನೆ. ಆನಂತರ ಮುಂದುವರಿಯಬೇಕು ಅಂತನೂ ಉತ್ಸಾಹವನಲ್ಲಿದೆ. ಒಳ್ಳೆಯ ಸತ್ಯವಂತನಾಗಿದ್ದಾನೆ. ಒಳ್ಳೆಯ ಪ್ರಜೆಗಳ ಮೇಲೆ ಕರುಣೆ ತೋರಿಸ್ತಕ್ಕಂಥವನಾಗಿದ್ದಾನೆ. ಇಂತಹ ತೇವಯಂ ಪಾಂಡವಜ್ಯೇಷ್ಠಂ ತರುಣಂ ಬುದ್ಧಿಶೀಲಿನಂ ಅಭ್ಯಷಿಂಚಾಮ ಸಾಧ್ವದ್ಯ ಸತ್ಯಕಾರುಣ್ಯ ವೇದಿನಂ. ತರುಣನು, ಬುದ್ಧಿಶೀಲನು, ಸತ್ಯವಂತನು, ಕರುಣಾವುಳ್ಳವನು, ಇವನು ರಾಜನಾಗುವುದಕ್ಕೋಸ್ಕರ ಯೋಗ್ಯನಾಗಿದ್ದಾನೆ. ಆದ್ದರಿಂದಾಗಿ ಧರ್ಮರಾಜನನ್ನೇ ರಾಜ್ಯದ ಮೇಲೆ ನಾವು ಕೊಡಿಸೋಣ. ಸೈ ಭೀಷ್ಮಂ ಶಾಂತನಮಂ ಧೃತರಾಷ್ಟ್ರಂಚ ಧರ್ಮವಿತ ಸಪುತ್ರಂ ವಿವಿಧೈರ್ಭೋಗೈರ್ ಯೋಜಯಿಷ್ಯತೆ ಪೂಜಯನ್. ಇಲ್ಲ, ಮತ್ತು ಧೃತರಾಷ್ಟ್ರನನ್ನು ಬದಿಗೆ ಸರಿಸಿ ಧರ್ಮರಾಜನೇ ರಾಜನಾದರೆ ಧೃತರಾಷ್ಟ್ರ ಸುಮ್ಮನೆ ಕೂತ್ಕೊಳ್ತಾನೆ ಅಂತ ಪ್ರಜೆಗಳಲ್ಲಿ ಒಂದು ಪ್ರಜೆಗಳಂತಾರೆ. ಇಲ್ಲ, ಧರ್ಮರಾಜನಲ್ಲಿ ಒಂದೊಂದು ಸಾಮರ್ಥ್ಯ ಇದೆ. ಹಿರಿಯರನ್ನು ಬದಿಗಿಟ್ಟು ತಾನು ರಾಜನಾಗಿದ್ದರೂ ಕೂಡ ಅವರಿಗೆ ಮರ್ಯಾದೆಯಿಂದ ನೋಡಿಕೊಂಡು ಅವರು ಸಂತೋಷದಿಂದ ಇರುವಂತೆ ಮಾಡುವ ಒಂದು ಸಾಮರ್ಥ್ಯ ಯುಧಿಷ್ಠಿರನಲ್ಲಿದೆ. ಆದ್ದರಿಂದಾಗಿ ನಾವು ಇವರೆಲ್ಲರನ್ನೂ ಒಟ್ಟುಗೂಡಿಸ್ತಕ್ಕಂಥ ಒಂದು ಸಾಮರ್ಥ್ಯ ಯುಧಿಷ್ಠಿರನಲ್ಲಿ ಮಾತ್ರ ಇದೆ. ಉಳಿದವರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸದ್ಗುಣಗಳು ಕಂಡುಬರೋದಿಲ್ಲ ಅಂತ ಹೇಳಿದಾಗ ಪ್ರಜೆಗಳು ಆ ರೀತಿಯಾಗಿ ವಿಚಾರ ಮಾಡ್ತಾ ಇದ್ದಾರೆ. ಪ್ರಜೆಗಳು ಹೇಗೆ ವಿಚಾರ ಮಾಡ್ತಾರೆ, ಅದರಿಂದ ಧರ್ಮರಾಜನ ವೈಶಿಷ್ಟ್ಯ ನಾವು ತಿಳಿದುಕೊಳ್ಳಿಕ್ಕಾಗ್ತದೆ. ಯಾವಾಗ ಪಾಂಡವರು ವಾರಣಾವತಕ್ಕೆ ಹೋಗ್ತಾರೆ ಅಂದಾಕ್ಷಣಕ್ಕೆ ಪ್ರಜೆಗಳಿಗೆಲ್ಲ ಬಹಳ ನೈರಾಶ್ಯವಾಯಿತು. ಪಾಂಡವರು ಮನಃಪೂರ್ವಕವಾಗಿ ವಾರಣಾವತಕ್ಕೆ ಹೊರಟಿಲ್ಲ ಅಂತನ್ನೋದು ಎಷ್ಟೇ ಮುಚ್ಚಿಟ್ಟರೂ ಧೃತರಾಷ್ಟ್ರ ಪ್ರಜೆಗಳಿಗೆ ಗೊತ್ತಾಯ್ತು. ಇಲ್ಲ, ಇವ್ರ ಮನಸ್ಸಿನಿಂದ ಹೊರಟಿಲ್ಲ, ಇಲ್ಲಿ ಏನೋ ಧೃತರಾಷ್ಟ್ರನ ಕುತಂತ್ರ ಇದೆ ಅಂತನ್ನುವಷ್ಟು ಇನ್ನು ಎಷ್ಟು ಅವರು ಬಂದ 3-4 ವರ್ಷ ಆಗಿತ್ತು ಅಷ್ಟೇ. ಅಷ್ಟರಲ್ಲಿ ಜನಪ್ರಿಯರಾಗಿದ್ದರು. ತಾನ್ ರಾಜ್ಯಂ ಪಿತೃತಃ ಪ್ರಾಪ್ತಾನ್ ಧೃತರಾಷ್ಟ್ರೋ ನ ಮೃಷ್ಯತೆ ಅಧರ್ಮಮಿದಮತ್ಯಂತಂ ಕಥಂ ಭೀಷ್ಮೋನು ಮನ್ಯತೆ. ಇಲ್ಲಿ ಪಾಂಡವರನ್ನು ವಾರಣಾವತಕ್ಕೆ ಸತ್ಯನಾವತಿ ರಾಜ್ಯವನ್ನು ತಪ್ಪಿಸಿ ವಾರಣಾವತಕ್ಕೆ ಕಳಿಸುವುದರ ಹಿಂದೆ ಧೃತರಾಷ್ಟ್ರನ ಒಂದು ದ್ವೇಷ, ಧೃತರಾಷ್ಟ್ರನ ಕುತಂತ್ರ ಇದೆ ಅಂತ ನಮಗೆ ಅನ್ನಿಸ್ತದೆ. ಇಂತಹ ನಡೆಯುವ ಅಧರ್ಮವನ್ನು ನೋಡಿಯೂ ಕೂಡ ಭೀಷ್ಮಾಚಾರ್ಯ ಯಾಕೆ ಸುಮ್ಮನೆ ಇರಬೇಕು? ಭೀಷ್ಮಾಚಾರ್ಯ ಸುಮ್ಮನೆ ಇರಬಾರ್ದಲ್ಲ. ವಿವಾಸ್ಯಮಾನಾನಸ್ಥಾನೆ ನಗರೇ ಯೋಭಿಮನ್ಯತೆ ಪಿತೇವ ಹಿ ನೃಪೋಸ್ಮಾಕಂ ಅಭೂಚ್ಛಾಂತನವಃ ಪುರ. ಇವರಿಂದ ರಹಿತರಾಗಿರ್ತಕ್ಕಂಥ ನಾವು ಬಹಳ ದುಃಖಿತರಾಗ್ತೇವೆ.
ನಾವು ಅನಾಥರಾಗ್ತೇವೆ. ಯಾಕೆ? ತಂದೆಯಂತೆ ಧರ್ಮರಾಜನ ನಮ್ಮನ್ನು ನೋಡ್ಕೊಳ್ತಾ ಇದ್ದ. ವಿಚಿತ್ರ ವೀರನಂತೆ ಯುಧಿಷ್ಠಿರ ಬಹಳ ಯೋಗ್ಯ ಪ್ರಜಾಗಿದ್ದ. ತಂದೆಯಂತೆ ನೋಡ್ಕೊಳ್ತಕ್ಕಂಥ ವ್ಯಕ್ತಿ. ಸ ತಸ್ಮಿನ್ ಪುರುಷವ್ಯಾಗ್ರೇ ದೇವಭಾವಂ ಗತೆ ಸತಿ ರಾಜಪುತ್ರಾನ್ ಇಮಾನ್ ಬಾಲಾನ್ ಧೃತರಾಷ್ಟ್ರೋ ನ ಮೃಷ್ಯತೆ. ಪಾಂಡುರಾಜ ಅತ್ಯಂತ ಶ್ರೇಷ್ಠನಾಗಿದ್ದ. ಆದರೆ ಈಗ ಅವನು ಹೋದ ಮೇಲೆ ಧೃತರಾಷ್ಟ್ರ ಸುಲಭವಾಗಿ ರಾಜ್ಯವನ್ನು ಬಿಟ್ಟು ಕೊಡೋದಿಲ್ಲ. ವಯಮೇತದನಿಚ್ಛಂತಹ ಸರ್ವೇವ ಪುರೋತ್ತಮಾನ್. ಹಾಗಾದ್ರೆ ನಾವೇನು ಮಾಡಬೇಕು? ಆದ್ದರಿಂದಾಗಿ ನಾವು ಇನ್ನು ಧೃತರಾಷ್ಟ್ರ ರಾಜ್ಯದಲ್ಲಿ ಇರುವುದು ಬೇಡ. ನಾವೆಲ್ಲೂ ಮನೆ ಮಠ ಗುಡಿಚಾಪಿ ಕಟ್ಟಿಕೊಂಡು ಧರ್ಮರಾಜನ ಹಿಂದೆ ಹೋಗೋಣ ಅಂತ ಪ್ರಜೆಗಳು ಅನ್ನಬೇಕಾಗಿದ್ದರೆ, ಧರ್ಮರಾಜ ಎಂಥ ಒಂದು ಶ್ರೇಷ್ಠವಾದ ರೀತಿಯಲ್ಲಿ ತನ್ನ ವೈಶಿಷ್ಟ್ಯ, ಒಂದು ಭೀಷ್ಮಾಂತರ್ಗತ ಕೃಷ್ಣನ ಅಭಿಪ್ರಾಯ, ಪ್ರಜೆಗಳ ಅಭಿಪ್ರಾಯ, ಅದು ಕೇವಲ 2-3 ವರ್ಷದ ರಾಜ್ಯಾಳ್ವಿಕೆಯಲ್ಲಿ ಮಾಡಬೇಕು ಅಂತ ತಿಳ್ಕೊಂಡಂತಂದರೆ ಧೃತರಾಷ್ಟ್ರನ ಒಂದು ವೈಶಿಷ್ಟ್ಯ ಏನಿರ್ತಿತ್ತು, ಧೃತಿ, ಅದ್ಭುತವಾಗಿರ್ತಕ್ಕಂಥ ಧೈರ್ಯ. ಆದರೆ ಆ ಧೃತಿಯಲ್ಲಿ ಸಾತ್ವಿಕತೆ ಇತ್ತು, ರಾಜಸತೆ ಇತ್ತು. ಸತ್ಪೂರ್ತಿ ಸಾತ್ವಿಕತೆ ಇರಲಿಲ್ಲ. ಸ್ವಲ್ಪ ಒಂದು ಮೂಲೆಯಲ್ಲಿ ಒಂದು ಅಧಿಕಾರದ ಆಶೆ ಇತ್ತು. ನಾನು ಹಿರಿಯ, ನಾನೇ ಉಪಭೋಗ ಮಾಡಬೇಕು ಅಂತನ್ನುವ ಒಂದು ಮನೋವೈಚಾರಿಕತೆ ಅವನಲ್ಲಿತ್ತು. ಆದರೂ ಕೂಡ ಧರ್ಮರಾಜ ಅತ್ಯಂತ ಆದರ್ಶ ರಾಜ. ಯಾವುದಕ್ಕೆ ಧೃತಿ ಅಂತ ನಾವು ಒಳ್ಳೆಯ ಶ್ರೇಷ್ಠ ಗುಣ ಅಂತ ಕರಿತೇವೆ, ಅದು ಇವನಲ್ಲಿ ಮೂರ್ತಿಮಂತಾಗಿತ್ತು. ಇಂತಹ ಯುಧಿಷ್ಠಿರನ ಉಳಿದ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಧೃತರಾಷ್ಟ್ರ, ಯುಧಿಷ್ಠಿರ ಪ್ರಜೆಗಳಿಗೆ ಬೇಕಾಗಿದ್ದ, ಎಲ್ಲ ವೃದ್ಧರಿಗೂ ಬೇಕಾಗಿದ್ದ, ಕೆಲವರಿಗೆ ಮಾತ್ರ ಬೇಕಾಗಿರಲಿಲ್ಲ. ಅವರು ಇವನಿಗೆ ಆ ಸ್ಥಿತಿ ಹೇಗೆ ಮಾಡಿದರು ಅಂತ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷ್ಣಂ ಭದ್ರಂ ಮೃತ್ಯುಂ ನಮಾಮ್ಯ ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥನಾಶನ ರೋಗಾನ್ಮನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಕರ್ಮನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.